ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಉದ್ಯೋಗಂ ಪುರುಷ ಲಕ್ಷಣಂ ಆಲಸ್ಯಂ ವಿಷಂ ಎಂದು ಭಾವಿಸುವ ಮಲ್ಲಮ್ಮನ ಬೆಳವಡಿಯ ಶ್ರೀ ಬಾಬು ಸಾಬ್ ದೊಡ್ಮನಿಯವರು ಹೋಟೆಲ್ ಉದ್ದಿಮೆಯಲ್ಲಿ ತೊಡಗಿದ್ದಾರೆ. ದಿನಾಂಕ 15/9/2024 ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ನ್ಯೂ ಪಾಕೀಜಾ ಫ್ಯಾಮಿಲಿ ರೆಸ್ಟೋರೆಂಟ್ ಉದ್ಘಾಟನೆಗೊಂಡಿತು. ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರಾದ ಜನ ಬಾಬು ಸಾಬ್ ದೊಡ್ಮನಿ ನಮ್ಮ ಜೊತೆ ಇದ್ದಾರೆ. ಹೋಟೆಲ್ ವೃತ್ತಿಯನ್ನೇ ನಂಬಿಕೊಂಡಿರುವ ದೊಡ್ಮನಿಯವರು ಬೆವರಿನಿಂದ ಬದುಕು ಕಟ್ಟಿಕೊಂಡವರೇ ಎಂದು ಹೇಳಬಹುದು. ಯಾಕೆಂದರೆ ಹೋಟೆಲ್ ಉದ್ದಿಮೆ ಎಂದರೆ ಅಷ್ಟು ಹಗುರಾದ ಮಾತಲ್ಲ. ಇಲ್ಲಿ ಬರುವ ಗಿರಾಕಿಗಳೇ ದೇವರು ಎಂದು ನಂಬಿಕೊಂಡು ಒಳ್ಳೆಯ ಸರ್ವೀಸನ್ನು ಕೊಟ್ಟರೆ ಮಾತ್ರ ಹೋಟೆಲ್ ಉದ್ಯಮಿ ಅಭಿವೃದ್ಧಿಯಾಗಿ ಬೆಳೆಯುತ್ತದೆ. ಈ ನಿಟ್ಟಿನಲ್ಲಿ ಬಾಬು ದೊಡ್ಮನಿಯವರು ಗಿರಾಕಿಗಳೇ ದೇವರು ಎಂದು ತಿಳಿದು ತಮ್ಮ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಇವರಿಗೆ ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಈಗ ನಮ್ಮ ಜೊತೆ ನ್ಯೂ ಪಾಕೀಜಾ ಫ್ಯಾಮಿಲಿ ರೆಸ್ಟೋರೆಂಟಿನ ಮಾಲಕರಾದ ದೊಡ್ಮನಿಯವರು ತಮ್ಮ ಅನಿಸಿಕೆಯನ್ನು ನಮ್ಮ ಯೂಟ್ಯೂಬ್ಗೆ ಹೇಳಿದ್ದಾರೆ. ಸರ್, ನನ್ನ ಯಾವತ್ತೂ ಬೆಳವಡಿಯ ಮತ್ತು ಸುತ್ತಮುತ್ತಲ ನಾಗರಿಕರಲ್ಲಿ ಮತ್ತು ನನ್ನ ವಿನಂತಿ ಏನೆಂದರೆ, ನಮ್ಮ ಅಂಗಡಿಯಲ್ಲಿ ಯಾರಾದರೂ ಒಬ್ಬರು ಬಂದರು ನಾನು ಅವರ ಮೇಲೆ ಭಾಳ ಪ್ರೀತಿ ಒಳ್ಳೆಯ ಮಾತಿನಿಂದ ನಡ್ಕೊತಾರೆ. ಅದೇ ರೀತಿ ಅವರು ನಮ್ಮ ಮೇಲೆ ಒಳ್ಳೆಯ ರೀತಿಯಿಂದ ನಡ್ಕೊತಾರೆ ಅಂತ ನಾನು ಎರಡು ಮಾತು ಹೇಳಿ ಮುಗಿಸ್ತೇನೆ. ಧನ್ಯವಾದ. ನ್ಯೂ ಪಾಕೀಜಾ ಫ್ಯಾಮಿಲಿ ರೆಸ್ಟೋರೆಂಟ್ ಉದ್ಘಾಟನೆ ಸಮಾರಂಭದಲ್ಲಿ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಬಂದು ಉದ್ಘಾಟನೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಮಸ್ಕಾರ. ಸುತ್ತಮುತ್ತ
ಸುತ್ತಮುತ್ತಲಿನ ಗ್ರಾಮದ ನೂರಾರು ಜನ ಬಂದು ಹೋಟೆಲ್ ವಿಶಾಲವಾಗಿ ಬೆಳೆದು ಬರುವ ಗ್ರಾಹಕರಿಗೆ ಒಳ್ಳೆಯ ಸರ್ವಿಸ್ ನೀಡಲೆಂದು ಹಾರೈಸಿದರು. ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಬೆವರಿನಿಂದ ಬದುಕು ಕಟ್ಟಿಕೊಂಡಿರುವ ಬಿಡಿ ದೊಡ್ಡಮನಿಯವರು ದೊಡ್ಡ ಹೋಟೆಲ್ ಮಾಲೀಕರಾಗಿ ಬೆಳೆಯಲಿ ಎಂದು ಹಾಯ್ ಮಲಪ್ರಭಾ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಯಾಸಿನ್ ಕಿತ್ತೂರ್ ತಿಳಿಸಿದ್ದಾರೆ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.